ಶ್ರೀ ದುಗ್ಲಮ್ಮ ದೇವಿಯ ಸರ್ಕಲ್ ಉದ್ಘಾಟನಾ ಸಮಾರಂಭ. ದಾಸನಪುರ ಹೋಬಳಿ ಕೆತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಬೃಹತ್ ಶ್ರೀ ದುಗ್ಲಮ್ಮ ದೇವಿಯ ಪ್ರತಿಮೆ ಅನಾವರಣ ಹಾಗೂ ಸರ್ಕಲ್ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ದೇವಿಯ ಪ್ರತಿಮೆ ಕೊಡುಗೆ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧಾ ಡಿ ರವಿಕುಮಾರ್ ಅವರು ಪುಷ್ಪಾರ್ಚನೆ ಮಾಡಿ ದೇವಿಗೆ ನಮಸ್ಕರಿಸಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿ ರವಿಕುಮಾರ್ ನೇತೃತ್ವದಲ್ಲಿ ದುಗ್ಲಮ್ಮ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು, ಕಳಶ ಪ್ರತಿಷ್ಠಾಪನೆ, ಮಹಾಚಂಡಿಕಾ ಹೋಮಗಳು ನಡೆದವು. ಜೆಡಿಎಸ್ ಮುಖಂಡರಾದ ಡಿ ರಾಮಕೃಷ್ಣಪ್ಪ ಅವರು ದುಗ್ಲಮ್ಮ ದೇವಿಗೆ ಪುಷ್ಪಾರ್ಚನೆ ಮಾಡಿ ದೇವಿಯ ಇತಿಹಾಸದ ಬಗ್ಗೆ ಸುದ್ದಿಗಾರರೊಂದಿಗೆ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕೆತ್ತನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿ ರವಿಕುಮಾರ್, ಸಮಾಜ ಸೇವಕರು, ಜೆಡಿಎಸ್ ಮುಖಂಡರಾದ ಡಿ ರಾಮಕೃಷ್ಣಪ್ಪ, ತುರುವೇಕೆರೆ ಮಾಜಿ ಶಾಸಕರಾದ ಮಸಾಲೆ ಜಯರಾಮ್, ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಮಕೃಷ್ಣಯ್ಯ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರುಗಳು ಭಾಗವಹಿಸಿದ್ದರು. ಏನಿಲ್ಲ ಮಾರ, ಎಲ್ಲಾದ್ರೂ ಇರ್ತದೆ. ದುಗ್ಲಮ್ಮ ಸರ್ಕಲ್ ಅಂತ ಕರೀತಾರೆ. ದುಗ್ಲಮ್ಮ ಈ ಕಿತ್ತನಹಳ್ಳಿಯಲ್ಲಿ ಹೇಗೆ ನೆಲೆಸಿದ್ರು ಅಂದ್ರೆ, ಹಿಂದೆ ಪುರಾಣಗಳಲ್ಲಿ ನಮ್ಮ ಮೈಸೂರಿನ ಬೆಟ್ಟದಲ್ಲಿ ಏನು ಒಬ್ಬ ರಾಕ್ಷಸ ಇದ್ದಾನೆ, ಮಹಿಷಾಸುರ ಎಂಬ ರಾಕ್ಷಸ ಬ್ರಹ್ಮನಿಂದ ಹೊರಪಡೆದು ದೇವತೆಗಳಿಗೂ ಮತ್ತು ಮೈಸೂರಿನ ಜನತೆಗೆ ತುಂಬಾ ಕಷ್ಟ ಕೊಡ್ತಾ ಇರ್ತಾನಂತೆ. ಆಗ ದೇವತೆಗಳು ಪಾರ್ವತಿ ದೇವಿ ಹತ್ರ ಮೊರೆ ಹೋಗ್ತಾರೆ. ಆಗ ಅವರು ಪಾರ್ವತಿ ದೇವಿ ಎಲ್ಲಾ ದೇವರುಗಳ ಶಕ್ತಿಯನ್ನು ಪಡೆದು ದುರ್ಗೆಯಾಗಿ ಸಿಂಹದ ಮೇಲೆ ಬಂದು ಮಹಿಷಾಸುರನನ್ನ ಮರ್ದನ ಮಾಡಕ್ ಮುಂಚೆ ಚಂಡಾಮುಂಡ ಎಂಬ ಇಬ್ಬರು ರಾಕ್ಷಸರನ್ನ ಕೊಡ್ತಾರೆ. ಆಗ ಅವಳು ಚಾಮುಂಡಿ ಆಗ್ತಾಳೆ. ಚಾಮುಂಡಿಯಾಗಿ ಬಂದು 9 ದಿನಗಳ ಕಾಲ ಮಹಿಷಾಸುರನ ಮೇಲೆ ಯುದ್ಧ ಮಾಡಿ ಅವನನ್ನ ಸಂಹಾರ ಮಾಡಿ ಶಾಂತಿಯಾಗಿ ಹೋಗ್ಬೇಕಾದ್ರೆ ದುರ್ಗಾದೇವಿ ದುಗ್ಲಮ್ಮನಾಗಿ ಕಿತ್ತನಹಳ್ಳಿಯಲ್ಲಿ ನೆಲೆಸಿದಾರೆ. ಈ ಕಿತ್ತನಹಳ್ಳಿಯಲ್ಲಿ ಯಾರು ನೆಲೆಸಿದಾರೋ ಅವ್ರಿಗೆಲ್ಲ ಈ ಕಿತ್ತನಹಳ್ಳಿಯಲ್ಲಿ ಸ್ವಾಭಾವಿಕವಾಗಿ ನೋಡಿ, ಸುತ್ತಮುತ್ತಲಿನ ಯಾವ ಊರುಗಳು ಸಹ ಕಿತ್ತನಹಳ್ಳಿಯಷ್ಟು ಇಂಪ್ರೂವ್ ಆಗಿಲ್ಲ. ಇಲ್ಲಿ ವಾಸ್ತುನು ತುಂಬಾ ಚೆನ್ನಾಗಿದೆ. ಇಲ್ಲಿ ನೆಲೆಸಿರ್ತಕ್ಕಂಥ ಜನಗಳೆಲ್ಲ ಸುಖ, ಸಂತೋಷ, ನೆಮ್ಮದಿಯಿಂದ ಇದ್ದಾರೆ. ಆ ತಾಯಿ ಆಶೀರ್ವಾದ ಪಡೆದು ನಾವೆಲ್ಲ ಒಂದು ಮಟ್ಟಕ್ಕೆ ಇದೀವಿ ಅಂದ್ರೆ ಆ ತಾಯಿಯ ಆಶೀರ್ವಾದನೇ ಕಾರಣ. ಇವತ್ತು ಸಹ ಕಿತ್ತನಹಳ್ಳಿಯಲ್ಲಿ ಪ್ರತಿ ಮನೆಯಲ್ಲಿ ಒಬ್ಬ ದುಗ್ಲಯ್ಯ ಅನ್ನೋ ಜನ ಇದ್ದೇ ಇದ್ದಾರೆ. ಆದ್ರಿಂದ ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ, ಆ ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಆ ಖುಷಿಗೆ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಸಿಗ್ಲಿ ಅಂತ ಸರ್ಕಲ್ ನಲ್ಲೇ ನಮ್ಮ ಸಹೋದರ ಮತ್ತು ಸ್ನೇಹಿತರೆಲ್ಲ ಸೇರಿ ದುಗ್ಲಮ್ಮ ಸರ್ಕಲ್ ಅಂತ ಮಾಡಿದ್ದಾರೆ. ಇಲ್ಲಿ ಏನು ಇಷ್ಟು ಜನ ಎಲ್ಲ ಶ್ರಮ ಪಟ್ಟಿದ್ದಾರೆ, ಅವ್ರೆಲ್ಲರಿಗೂ ತಾಯಿ ಆಶೀರ್ವಾದ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ